ಹಲೋ ಫ್ರೆಂಡ್ಸ್, ಲೋಕೇಶ್ ಕನಗರಾಜ್ ಅವರು ತಮ್ಮ ಸಿನಿಮಾಗಳಲ್ಲಿ ಯಾವ ರೀತಿ ಅವರ ಸ್ಟೈಲ್ನ ಯೂಸ್ ಮಾಡ್ತಾರೆ ಮತ್ತು ಅವರ ಸಿನಿಮಾಗಳ ಸ್ಟ್ರೆಂತ್ ಏನಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹೀಗಾಗಿ ಎಲ್ಲರೂ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕು ಶೇರು ಕಮೆಂಟ್ ಮಾಡಿ ಪ್ಲೀಸ್. ಮೊದಲನೇದಾಗಿ ಲೋಕೇಶ್ ಕನಗರಾಜ್ ಅವರ ಸಿನಿಮಾಗಳಲ್ಲಿ ಅವರ ಸ್ಟ್ರೆಂತ್ ಬಂದು 1 ಡೇ ಸ್ಟೋರಿ ಆರ್ 2 ಡೇ ಸ್ಟೋರಿ. ಮೊದಲನೇದಾಗಿ ಅವರ ಮಹಾನಗರಂ ಸಿನಿಮಾ ತಗೊಂಡ್ರೆ ಅದು 2 ಡೇ ಸ್ಟೋರಿ ಆಗಿತ್ತು. ಆಲ್ಮೋಸ್ಟ್ ನೈಟಲ್ಲೇ ನಡೆಯುವಂಥ ಸ್ಟೋರಿ. ಮತ್ತು ಕೈತಿ ಸಿನಿಮಾ ಅಂತ 1 ನೈಟಲ್ಲಿ ರಾ ಆಗಿ ಇರೋವಂಥ ಸ್ಟೋರಿ ಆಗಿದೆ. ವಿಕ್ರಮ್ ಸಿನಿಮಾ ಕೂಡ 2 ಡೇ ಸ್ಟೋರಿ. ಮತ್ತು ಮಾಸ್ಟರ್ ಸಿನಿಮಾ ಕೂಡ ಸ್ವಲ್ಪ ಜಾಸ್ತಿ ಇದೆ. ಸೊ ಈ ರೀತಿಯಾಗಿ ಲೋಕೇಶ್ ಕನಗರಾಜ್ ಅವರು ತಮ್ಮ ಸಿನಿಮಾಗಳಲ್ಲಿ 1 ಡೇ ಅಥವಾ 1 ನೈಟಲ್ಲಿ ನಡೆಯುವಂಥ ಕತೆಗಳನ್ನು ಆರಿಸ್ಕೋತಾರೆ. ಆ ಕತೆಗಳು ನಮಗೆ ತುಂಬ ಕನೆಕ್ಟ್ ಹೇಗೆ ಆಗುತ್ತೆ ಅಂದರೆ, ಆ ಒಂದು ನಮಗೆ ತುಂಬ ವರ್ಲ್ಡ್ ಬಿಲ್ಡಿಂಗ್ ಆಗೋದಿಲ್ಲ. ಅಲ್ಲಿ ಒಂದು ನೈಟಲ್ಲಿ ನಡೆಯುವಂಥ ಸ್ಟೋರಿನ ನಾವು ತುಂಬಾ ಇನ್ವಾಲ್ವ್ ಆಗಿಬಿಡ್ತೀವಿ. ಯಾವ ರೀತಿ ಅಂದರೆ ಏನಾಗುತ್ತೆ ಮುಂದೆ, ಆ ಒಂದು ನೈಟಲ್ಲಿ ಬರೋವಂಥ ಕೆಲವೊಂದನ್ನು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋತಾರೆ ಲೋಕೇಶ್ ಅವರು. ಯಾಕಂದರೆ ನೈಟಲ್ಲಿ ತುಂಬ ಚೆನ್ನಾಗಿ ರಾ ಆಗಿ ಕೆಲವೊಂದು ಲೈಟಿಂಗ್ಸ್ ಮೂಲಕ, ಫಾರ್ ಎಕ್ಸಾಂಪಲ್ಲು ಕೈತಿ ಸಿನಿಮಾದಲ್ಲಿ ಬರೋವಂಥ ಒಂದು ಚೇಸಿಂಗ್ ಸೀನ್ ಆಗಿರ್ಬೋದು, ಲಿಯೋ ಸಿನಿಮಾದಲ್ಲಿ ಒಂದು ನೈಟ್ ಸೀನ್ ಆಗಿರ್ಬೋದು, ಸಖತ್ತಾಗಿದೆ. ನೋಡೋವಾಗ ಥಿಯೇಟ್ರಲ್ಲಿ ನೋಡೋವಾಗ 100% ಗೂಸ್ ಬಂಪ್ಸೆ. ಸೊ ಈ ರೀತಿಯಾಗಿ ಆ ಒಂದು ಸೀನ್ಗಳು ನಮಗೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಆ ಒಂದು ನೈಟಲ್ಲಿ. ಸೊ ಅವರ ಸ್ಟ್ರೆಂತ್ ಕೂಡ 1 ಆರ್ 2 ಡೇಸ್ ಸ್ಟೋರಿ ಆಗಿದೆ ಅಂತಲೇ ಹೇಳ್ತೀನಿ. ಮತ್ತು ಎರಡನೇದಾಗಿ ಮೇನಾಗಿ ರಿಲೇಟೆಬಿಲಿಟಿ ಏನಂದರೆ, ಕೈತಿ ಸಿನಿಮಾದಲ್ಲಿ ಬರೋವಂಥ ಒಂದು ಬಿರಿಯಾನಿ ಸೀನು ನಮಗೆ ತುಂಬಾ ಒಂದು ಇಷ್ಟ ಆಗುತ್ತೆ. ಏನಕ್ಕಂದರೆ ಬಿರಿಯಾನಿ ಅಂದರೆ ಯಾರಿಗಿಷ್ಟ ಆಗಲ್ಲ ಹೇಳ್ರಿ ನೀವೇ. ಸೊ ಹೀಗಾಗಿ ಅದು ನಮಗೆ ತುಂಬಾ ರಿಲೇಟ್ ಆಗುತ್ತೆ. ಮತ್ತು ವಿಕ್ರಮ್ ಸಿನಿಮಾದಲ್ಲೂ ಕೂಡ ಒಂದು ಬಿರಿಯಾನಿ ಸೀನ್ ಇದೆ, ಅದು ಕೂಡ ರಿಲೇಟ್ ಆಗುತ್ತೆ. ಮತ್ತು ಇನ್ನೊಂದು ಸ್ಟ್ರೆಂತು ಏನಂದರೆ ಲೋಕೇಶ್ ಅವ್ರದ್ದು, ಅವರ ಆ ಸ್ಟಾರ್ಗಳ ಹಳೆ ಸಿನಿಮಾಗಳ ಕೆಲವೊಂದು ಫೈಟ್ಸ್ ಆಗಲಿ, ಅವ್ರು ಏನಕ್ಕೆ ಫೇಮಸ್ ಅನ್ನೋದನ್ನ ತಿಳ್ಕೊಂಡು ಅದನ್ನು ಇನ್ವಾಲ್ವ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ವಿಕ್ರಮ್ ಸಿನಿಮಾದಲ್ಲಿ ಕಮಲ್ ಹಾಸನ್ ಅವರು ಡ್ಯಾನ್ಸಿಗೆ ಫೇಮಸ್ ಆಗಿದ್ದರು. ಸೊ ಹೀಗಾಗಿ ಆ ಒಂದು ವಿಕ್ರಮ್ ಸಿನಿಮಾದಲ್ಲಿ ಅವರ ಒಂದು ಸೋಲೋ ಡ್ಯಾನ್ಸ್ನ ಇಟ್ಟಿದ್ದರು, ತುಂಬ ಚೆನ್ನಾಗಿತ್ತು ಅದು ಕೂಡ. ಮತ್ತು ಮಾಸ್ಟರ್ ಸಿನಿಮಾದಲ್ಲಿ ತಲಪತಿ ವಿಜಯ್ ಅವರ ಹಳೆ ಸಿನಿಮಾ ಆಗಿರುವಂಥ ಗಿಲ್ಲಿ ಸಿನಿಮಾದ ಒಂದು ಕಬಡ್ಡಿ ಸೀನು ತುಂಬಾ ಫೇಮಸ್ಸು. ಸೊ ಹೀಗಾಗಿ ಆ ಒಂದು ಕಬಡ್ಡಿ ಸೀನ್ನೇ ಇಲ್ಲಿ ರೀಶೂಟ್ ಅಂದರೆ ರೀಕ್ರಿಯೇಷನ್ ಥರ ಮಾಡಿದ್ದಾರೆ ಮಾಸ್ಟರ್ ಸಿನಿಮಾದಲ್ಲಿ. ಆ ಕಬಡ್ಡಿ ಸೀನು ನೋಡಿದವರಿಗೆ ಆ ಹಳೆ ಸೀನ್ನ ನೋಡಿದ್ರೆ ತುಂಬ ಖುಷಿಯಾಗುತ್ತೆ, ಅವರ ಫ್ಯಾನ್ಸ್ಗಳಿಗೆ ತುಂಬ ಎಂಜಾಯ್ ಮಾಡ್ತಾರೆ. ಸೊ ಈ ರೀತಿಯಾಗಿ ಆ ಒಂದು ಸ್ಟೈಲ್ನ ಅವರು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋತಾರೆ ಕನಗರಾಜ್ ಅವರು. ಮತ್ತು ಇನ್ನೊಂದು ಏನಂದರೆ, ಹಳೆ ಸಿನಿಮಾಗಳ ಸಾಂಗ್ಸ್ನ ಯೂಸ್ ಮಾಡ್ಕೋತಾರೆ. ಅಂದರೆ ಓಲ್ಡ್ ಸಾಂಗ್ಸ್ನ ಈ ಹೊಸ ಸಿನಿಮಾಗಳಲ್ಲಿ ಲೋಕೇಶ್ ಅವರು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋತಾರೆ. ಅವ್ರು ಆಲ್ಮೋಸ್ಟ್ ಎಲ್ಲ ಸಿನಿಮಾದಲ್ಲೂ ಕೂಡ ಇದನ್ನು ಮಾಡ್ಕೊಂಡು ಬಂದಿದ್ದಾರೆ. ಅದು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅಂತಲೇ ಹೇಳ್ಬೋದು ಅಂತಲೇ ಹೇಳ್ತೀನಿ. ಆಲ್ಮೋಸ್ಟ್ ಕೆಲವೊಂದು ಡೈರೆಕ್ಟ್ರುಗಳು ಇದನ್ನು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋತಾರೆ. ಇವರು ಕೂಡ ಅದನ್ನು ಇನ್ನೂ ಚೆನ್ನಾಗಿ ಅವರ ಸಿನಿಮಾಗಳಲ್ಲಿ ಅಳವಡಿಸಿಕೊಳ್ತಾರೆ ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದು ಪಾಯಿಂಟ್ ಏನಂದರೆ, ಕಿಡ್ಸ್ ಇನ್ ಡೇಂಜರ್ ಅಂದರೆ ಲೋಕೇಶ್ ಅವರ ಸಿನಿಮಾಗಳಲ್ಲಿ ಒಂದು ಎಮೋಷನ್ನ ತುಂಬ ಚೆನ್ನಾಗಿ ತರ್ತಾರೆ. ಫಾರ್ ಎಕ್ಸಾಂಪಲ್ ಕೈತಿ ಸಿನಿಮಾದಲ್ಲಿ ತನ್ನ ಮಗಳಿಗಾಗಿ ತನ್ನ ಮಗಳನ್ನು ನೋಡೋಕ್ಕೆ ಹೋಗ್ತಿರೋವಂಥ ಒಂದು ಕೈತಿ, ಆ ಒಂದು ಎಮೋಷನಲ್ಲಿ ತುಂಬ ಚೆನ್ನಾಗಿ ಕ್ಯಾರಿ ಆಗುತ್ತೆ. ಆ ಒಂದು ಫೋನ್ ಕಾಲ್ ಆಗಿರ್ಬೋದು, ಅಲ್ಲಿ ನಡೆಯುವಂಥ ದೃಶ್ಯಾವಳಿಗಳು, ಈ ರೀತಿ ನೋಡಿದಾಗ ನಾವು ತುಂಬಾ ಎಮೋಷ್ನಲ್ ಆಗುತ್ತೀವಿ. ಸೊ ಈ ರೀತಿ ಮತ್ತು ವಿಕ್ರಮ್ ಸಿನಿಮಾದಲ್ಲಿ ಫಾಸಿಲ್ ಮತ್ತು ಅವ್ರ ಹೆಂಡ್ತಿ ನಡೆಯುವಂಥ ಒಂದಿಷ್ಟು ಸೆಂಟಿಮೆಂಟಲು ಮತ್ತು ಆ ಹೆಂಡ್ತಿ ಸಾಯೋದು, ಈ ರೀತಿಲಿ ನಮಗೆ ತುಂಬಾ ಎಮೋಷ್ನಲ್ ಆಗಿ ಕನೆಕ್ಟ್ ಆಗ್ತೀವಿ ಆ ಒಂದು ರಿಲೇಟೆಬಿಲಿಟಿ. ಫಾರ್ ಎಕ್ಸಾಂಪಲ್ RRR ಸಿನಿಮಾದಲ್ಲಿ ಆ ಒಂದು ಮಲ್ಲಿ ಅನ್ನೋ ಕ್ಯಾರೆಕ್ಟ್ರ್ ಸುತ್ತಾನೆ ಇಡೀ ಸಿನಿಮಾ ನಡೆದಿದೆ. ತುಂಬ ಚೆನ್ನಾಗಿ ಅನಲೈಸ್ ಮಾಡಿದ್ರೆ ಅಲ್ಲಿ ಗೊತ್ತಾಗುತ್ತೆ. ಮಲ್ಲಿ ಅನ್ನೋ ಕ್ಯಾರೆಕ್ಟ್ರ್ ನಿಂದನೇ ಆ ಸಿನಿಮಾ ಅಂತಲೇ ಹೇಳ್ಬೋದು. ಯಾಕೆಂದರೆ ಆ ಒಂದು ಮಲ್ಲಿ ಕ್ಯಾರೆಕ್ಟ್ರಲ್ಲಿ ಆಟ ಆಡಿದ್ದಾರೆ ರಾಜಮೌಳಿ ಅವರು. ಅದೇ ರೀತಿಲಿ ತುಂಬ ಡೈರೆಕ್ಟ್ರುಗಳು ಯೂಸ್ ಮಾಡ್ತಾರೆ ಆ ಫಾರ್ಮುಲಾನ. ಲೋಕೇಶ್ ಅವರು ತುಂಬ ಚೆನ್ನಾಗಿ ಯೂಸ್ ಮಾಡ್ತಾರೆ. ನಮಗೆ ಎಮೋಷ್ನಲ್ ಆಗೋ ರೀತಿಲಿ, ನಮಗೆ ಕಾತುರ ಅನ್ನೋ ರೀತಿಲಿ ಇರುತ್ತೆ ಆ ಒಂದು ಕಿಡ್ಸ್ ಇನ್ ಡೇಂಜರು. ಮತ್ತು ಇನ್ನೊಂದು ಏನಂದರೆ, ಪ್ರಮುಖವಾಗಿ ಲೋಕೇಶ್ ಅವರ ಸಿನಿಮಾಗಳಲ್ಲಿ ನೈಟ್ ಜಾಸ್ತಿ ಇರುತ್ತೆ. ಅದೊಂಥರ ನೋಡೋರಿಗೆ ಖುಷಿಯಾಗುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ ಆ ಒಂದು ಸ್ಕ್ರೀನ್ ಮೇಲೆ ನೋಡೋ ಟೈಮಲ್ಲಿ. ಇದೇ ರೀತಿಯಾಗಿ ಹಲವು ಸನ್ನಿವೇಶಗಳನ್ನ ಕ್ರಿಯೇಷನ್ ಥರ ಕನಗರಾಜ್ ಅವರು ತಮ್ಮ ಸಿನಿಮಾಗಳ ಮೂಲಕ ಮಾಡ್ಕೊಂಡು ಬಂದಿದ್ದಾರೆ. ಸಾಂಗ್ಸ್ ಆಗಲಿ, ಆ ಒಂದು ಕೆಲವೊಂದು ಫೈಟ್ಸು, ಡೈಲಾಗ್ಸು ತುಂಬ ಚೆನ್ನಾಗಿ ಯೂಸ್ ಮಾಡ್ತಾರೆ ಅವರ ಸಿನಿಮಾಗಳಲ್ಲಿ ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದು ಏನಂದರೆ, ಲೋಕೇಶ್ ಕನಗರಾಜ್ ಅವರ ಆಲ್ಮೋಸ್ಟ್ ಎಲ್ಲ ಸ್ಟಾರ್ ಡೈರೆಕ್ಟ್ರುಗಳಿಗೆ ಡೈರೆಕ್ಷನ್ನ ಮಾಡಿದ್ದಾರೆ.
ಅವರ ಲಿಯೋ ಸಿನಿಮಾ ಕೂಡ ಅದೇ ಲಿಸ್ಟ್ಗೆ ಸೇರಬೇಕಾಗಿತ್ತು, ಬಟ್ ಅದನ್ನು ಯಾಕೋ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ರು. ಮುಂದೆ ಬರೋ ಸಿನಿಮಾಗಳಲ್ಲಿ ಯಾವ ರೀತಿ ಅಂತ ನೋಡೋಣ. ಆದರೆ ಅವರು ಫಾರ್ಮುಲಾ ಮಾತ್ರ ಬಿಡಲ್ಲ. ಒಂದು ಕಿಕ್ ಫಾರ್ಮುಲಾ ಅವರಿಗೆ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿದೆ. ಮತ್ತು ಇನ್ನೊಂದು ಏನಂದರೆ ನೋ ನೇಮ್ಸು. ಯಾವುದೇ ನೇಮ್ಸ್ಗಳು ಕೂಡ ಕೆಲವೊಂದು ಕ್ಯಾರೆಕ್ಟರೈಸೇಷನ್ಗೆ ತೋರಿಸಲ್ಲ ಅವರು. ಮತ್ತು ಹೀರೋಯಿನ್ಸ್ ಅಂತೂ ಇರೋದೇ ಇಲ್ಲ ಅವ್ರ ಸಿನಿಮಾಗಳಲ್ಲಿ. ಫಾರ್ ಎಕ್ಸಾಂಪಲ್ ಕೈತಿ ಸಿನಿಮಾ ತಗೊಂಡ್ರೆ ಹೀರೋಯಿನೇ ಇಲ್ಲ. ಮತ್ತು ವಿಕ್ರಮ್ ಸಿನಿಮಾದಲ್ಲಂತೂ ಇಲ್ಲವೇ ಇಲ್ಲ. ಮತ್ತು ಮಾಸ್ಟರ್ ಸಿನಿಮಾಗಳಲ್ಲಿ ಇದ್ದಾರೆ, ಬಟ್ ಅವ್ರನ್ನ ಆ ರೀತಿ ಹೀರೋಯಿನ್ ಅಂದ ತಕ್ಷಣ ಕೆಲವೊಂದು ಸಿನಿಮಾಗಳು ಬರೋ ರೀತಿ ಸಾಂಗ್ಸು ಡ್ಯಾನ್ಸು ಗೀನ್ಸು ಏನಿಲ್ಲ. ಬದನೇಕಾಯಿನು ಓನ್ಲಿ ಹೀರೋಯಿನ್ ಅಂತ ಅವ್ರು ಯಾವುದೂ ಇಂಟ್ರೊಡ್ಯೂಸ್ ಥರ ಮಾಡಲ್ಲ, ಒಂದು ಕ್ಯಾರೆಕ್ಟರೈಸೇಷನ್ ಥರ ಮಾಡ್ತಾರೆ. ತುಂಬ ಅವರ ಸಿನಿಮಾಗಳಲ್ಲಿ ಆ ರೀತಿ ಕ್ಯಾರೆಕ್ಟರೈಸೇಷನ್ ಜಾಸ್ತಿ ಇರಲ್ಲ. ಮೇಯ್ನಾಗಿ ಹೀರೋಯಿನ್ ಅಂತ ಫೋಕಸ್ ಮಾಡಲ್ಲ, ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ಗಳಿರುತ್ತೆ. ಮತ್ತು ವರ್ಲ್ಡ್ ಬಿಲ್ಡಿಂಗ್ ತುಂಬ ಚೆನ್ನಾಗಿ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಕೈತಿ ಸಿನಿಮಾದಲ್ಲಿ ಇರೋವಂಥ ಒಂದು ಅಂಬು ಆ್ಯಂಡ್ ಗ್ಯಾಂಗ್, ಅಡಕ್ಕಲ್ ಗ್ಯಾಂಗ್ಸ್ಗಳು ತುಂಬ ಚೆನ್ನಾಗಿ ಅವು ನಮಗೆ ಕನೆಕ್ಟ್ ಆಗೋ ರೀತಿಯಲ್ಲಿ, ನಮಗೆ ಭಯಪಡಿಸೋ ರೀತಿಲಿ ಇದೆ. ವಿಕ್ರಮಲ್ಲಿ ಸ್ಕ್ವಾಡು ಮತ್ತು ಈ ರೀತಿ ಲಿಯೋ ಸಿನಿಮಾದಲ್ಲಿ ಬರೋವಂತಹ ಹೆರಳ್ ದಾಸು, ಈ ರೀತಿ ಕ್ಯಾರೆಕ್ಟರೈಸೇಷನ್ ಮತ್ತು ಅವರ ಗ್ಯಾಂಗ್ಗಳು ತುಂಬ ಚೆನ್ನಾಗಿದೆ. ಮತ್ತು ಡ್ರಗ್ಸನ್ನು ತುಂಬ ಚೆನ್ನಾಗಿ ಯೂಸ್ ಮಾಡೋವಂಥ ಏಕೈಕ ನಿರ್ದೇಶಕ ನಮ್ಮ ಲೋಕೇಶ್ ಕನಗರಾಜ್. ಅಂದರೆ ಡ್ರಗ್ಸ್ ವಿಷಯಗಳ ಬಗ್ಗೆ ಹೇಳೋವಂಥ, ಅಂದರೆ ಡ್ರಗ್ಸ್ ಏನು ಯೂಸ್ ಮಾಡಲ್ಲ, ಆ ಒಂದು ಡ್ರಗ್ಸ್ ವಿಷಯಗಳ ಬಗ್ಗೆ ತುಂಬ ಚೆನ್ನಾಗಿ ಅವ್ರ ಸಿನಿಮಾಗಳಲ್ಲಿ ಹೇಳೋವಂಥವ್ರು ಲೋಕೇಶ್ ಕನಗರಾಜ್ ಅವರು. ಸೊ ಇಷ್ಟ ಆಗಿತ್ತು ಅವರ ಒಂದು ಸಿನಿಮಾ ಶೈಲಿಗಳ ಒಂದು ಅನಾಲಿಸಿಸ್ ಅಂತ ಹೇಳ್ತೀನಿ. ಸೊ ಯಾರು ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್